ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಭಾನುವಾರದ ಹರಟಿಗೆ ಸ್ವಾಗತ. ಮೊನ್ನೆ ಅರ್ಧಂಬರ್ಧ ವಿಷಯ ಹೇಳಿಬಿಟ್ಟಿದ್ದೆ, ಏಕೆಂದರೆ ಇನ್ನೂ ಸಭೆ ಆಗಿರಲಿಲ್ಲ. ಮಮತಾ ಬೇಗಂ ಅವರ ನಿವಾಸದಲ್ಲಿ, ಕಾಳಿಘಾಟ್ ನಿವಾಸದಲ್ಲಿ ಸಂಸದರು ಮತ್ತು MLAಗಳ ಸಭೆಗೆ ಆಹ್ವಾನವನ್ನು ಕೊಟ್ಟಿದ್ದಾರೆ. ಸಭೆಗೆ ಯಾರು ಬರ್ತಾರೆ ಗೊತ್ತಿಲ್ಲ ಅಂತ ಮೊನ್ನೆಯ ಸಂಚಿಕೆಯಲ್ಲಿ ಹೇಳಿದ್ದೆ. ವಾಸ್ತವವಾಗಿ ನಡೆದದ್ದೇನು, ಆಗಿದ್ದೇನು, ಇನ್ನು ಮುಂದೆ ಏನು ಮಾಡಲಿದ್ದಾರೆ ಆಕೆ ಎನ್ನುವ ಕುರಿತಾಗಿ ಇವತ್ತು ಮಾಹಿತಿಯನ್ನು ಕೊಡ್ತೇನೆ. ಜೊತೆಗೆ ನಡೆದಂಥ ಭಾಳ ಅತ್ಯಂತ ರೋಚಕವಾದಂಥ 4-5 ಸಣ್ಣ ವಿಡಿಯೋಗಳನ್ನು ಇವತ್ತು ತೋರಿಸ್ತಾ ಇದ್ದೀನಿ. ನಮ್ಮಲ್ಲಿ ಈ ವಯಲೆನ್ಸ್ ಇರುವಂಥದ್ದು ಅಥವಾ ಬೇರೆ ಚಾನಲಲ್ಲಿ ಬಂದಂಥದ್ದನ್ನು ನಾವು ಕಾಪಿ ಮಾಡುವ ಹಾಗಿಲ್ಲ. ಕಾಪಿರೈಟ್ ಆ್ಯಕ್ಟ್ ಬರುತ್ತೆ. ವಯಲೆನ್ಸನ್ನು ತೋರಿಸಿದರೆ ನಮ್ಮ ಚಾನಲ್ನೇ ಬ್ಲಾಕ್ ಮಾಡ್ತಾರೆ. ಹೀಗಾಗಿ ನಾವು ಆದಷ್ಟು ಅಂಥ ದೃಶ್ಯಾವಳಿಗಳನ್ನು ತೋರಿಸೋದಿಲ್ಲ. ಕೆಲವು ತುಣುಕುಗಳನ್ನು ನಾನು ಇವತ್ತು ಭಾನುವಾರ ಸಂಚಿಕೆಯಲ್ಲಿ ತೋರಿಸುವ ಪ್ರಯತ್ನವನ್ನು ಮಾಡ್ತೇನೆ. ಮೊದಲನೇದಾಗಿ ಸಭೆಯ ಬಗ್ಗೆ ಮಾತಾಡ್ತೀನಿ. ಸಭೆಗೆ ಯಾವಾಗಲೂ ಇವರಲ್ಲಿದ್ದಂಥ ಪರಿಪಾಠ ಏನು ಅಂದರೆ, ಮೊದಲನೇದಾಗಿ ಈಕೆ ಸಭೆ ಕರೀತಾ ಇರಲಿಲ್ಲ. ಸಭೆ ಕರೆದದ್ದೇ ಆದರೂ ಕೂಡ ಮಮತಾ ಬೇಗಂ ಆಗಲಿ ಅಭಿಷೇಕ್ ಬ್ಯಾನರ್ಜಿ ಆಗಲಿ ಯಾವತ್ತೂ ಫೋನ್ ಮಾಡಿ ಯಾವುದೇ ಸಂಸತ್ ಸದಸ್ಯನನ್ನಾಗಲಿ MLAಗಳನ್ನಾಗಲಿ ಕರೆದದ್ದು ರೆಕಾರ್ಡ್ಸೇ ಇಲ್ಲ. ಈ ಬಾರಿ ಸ್ವತಃ ಮಮತಾ ಬೇಗಂ ಅವರು ತಾವೇ ಫೋನನ್ನು ಪ್ರತಿಯೊಬ್ಬರಿಗೂ ಮಾಡ್ತಾರೆ. ದುರ್ದೈವ ಅಂದರೆ ಈಕೆಯ ಸ್ಥಿತಿ ಎಷ್ಟು ಶೋಚನೀಯ ಆಗಿದೆ ಅಂದರೆ, 90% ಜನ ಈಕೆಯ ಫೋನನ್ನು ರಿಸೀವೇ ಮಾಡೋದಿಲ್ಲ. ಬಹಳಷ್ಟು ಜನರ ಮೊಬೈಲು ಆಫ್ ಆಗಿರುತ್ತೆ. ಇದರಿಂದಾಗಿ ಸಂಪೂರ್ಣವಾಗಿ ಯಾವ ಮಾನಸಿಕ ಸ್ಥಿತಿಗೆ ಹೋಗ್ತಾರೆ ಅಂದರೆ, ಮಮತಾ ಬೇಗಂ ಅವರು ಕಿರ್ಚಾಡ್ಲಿಕ್ಕೆ ಶುರು ಮಾಡ್ತಾರೆ. ನಾನೇ ಬೆಳೆಸಿದವರು ನನ್ನ ವಿರುದ್ಧ ಈ ರೀತಿ ಮಾಡ್ತಾ ಇದ್ದಾರೆ ಅಂತ ತಮ್ಮ ಬಂಗಾಲಿ ಭಾಷೆಯಲ್ಲಿ ಶುರು ಮಾಡ್ತಾರೆ. ಸಂಜೆ 5:30-6 ಗಂಟೆಗೆ ಸಭೆ ಶುರುವಾಗುತ್ತೆ. ಸಂಸತ್ ಸದಸ್ಯರು ಬಂದವರ ಸಂಖ್ಯೆ ಕೇವಲ 3 ಜನ. ಒಂದು ಮಾಲಾ ರಾಯ್, ಎರಡನೇದು ಕಲ್ಯಾಣ ಬ್ಯಾನರ್ಜಿ, ಮೂರನೇದು ಅಭಿಷೇಕ್ ಬ್ಯಾನರ್ಜಿ. ಈ ಕಡೆ ಬಂದಂಥ MLAಗಳ ಸಂಖ್ಯೆ ಕೇವಲ 8 ಜನ. 8 + 3 11 ಜನರನ್ನ ಇಟ್ಕೊಂಡು ಸಭೆ ಮಾಡಬೇಕಾದ ಅನಿವಾರ್ಯತೆ ಬರುತ್ತೆ. ಅಲ್ಲಿ ತೀರ್ಮಾನ ಆಗತ್ತೆ, ಯಾವ ಶೋಭನ್ ಬಾಬು ಚಟ್ಟೋಪಾಧ್ಯಾಯನನ್ನು ವಿಪಕ್ಷ ನಾಯಕರಂತ ಮಾಡಲಾಗಿತ್ತೋ ಅದನ್ನು ವೈಲೇಟ್ ಮಾಡಿ, ಅಂದರೆ ಅದನ್ನು ಅನೂರ್ಜಿತಗೊಳಿಸಿ ಋತುಬ್ರತೋ ಬ್ಯಾನರ್ಜಿಯನ್ನು ಏನು ಸ್ಪೀಕರ್ ಮಾಡಲಾಗಿದೆಯೋ, ಇದು ಅಸಿಂಧು ರತೀಂದ್ರ ಬೋಸ್ ಅನ್ನುವಂಥ ಸ್ಪೀಕರ್ ಮಾಡಿರುವಂಥ ಆದೇಶ, ಅದಕ್ಕೆ ತಡೆಯಾಜ್ಞೆಯನ್ನು ನೀಡಬೇಕು, ಸ್ಟೇಟಸ್ ಕೋ ಕೊಡಬೇಕು. ಈ ಮುಂಚೆ ಯಾವ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ತೀರ್ಮಾನ ಆಗಿತ್ತೋ ಅದರ ಪ್ರಕಾರ ಶೋಭನ್ ಬಾಬು ಚಟ್ಟೋಪಾಧ್ಯಾಯನನ್ನೇ ವಿಪಕ್ಷ ನಾಯಕನನ್ನಾಗಿ ಮಾಡಬೇಕು. ಎರಡನೇದು, ಯಾರು ಪ್ರತ್ಯೇಕವಾದಂಥ ಸ್ಥಾನಮಾನವನ್ನು ಪಡೆದಿದ್ದಾರಲ್ಲ ಈಗ ಸದಸ್ಯರು, ಆ ಗ್ರೂಪ್ ಏನಿದೆ 58 ಜನರ ಗ್ರೂಪ್, 59 ಜನರ ಗ್ರೂಪ್ ಏನಿದೆ, ಅದನ್ನು ಅನೂರ್ಜಿತಗೊಳಿಸಬೇಕು, ಅವ್ರನ್ನ ಅನರ್ಹಗೊಳಿಸಬೇಕು. ಹಾಗಂತ ನಿರ್ದೇಶನವನ್ನು ನೀಡಲಿಕ್ಕೆ ಕಲ್ಕತ್ತಾ ಹೈಕೋರ್ಟ್ಗೆ ಮೊರೆ ಹೋಗಬೇಕು ಅನ್ನುವಂಥ ತೀರ್ಮಾನವನ್ನು ಮೊನ್ನೆ ಸಭೆಯಲ್ಲಿ ಮಾಡಲಾಗಿದೆ. ಇದ್ರ ಜೊತೆ ಒಂದು ಸಂದೇಶವನ್ನು ರವಾನೆ ಮಾಡಿದ್ದಾರೆ ಮಮತಾ ಬೇಗಂ ಅವರು. ಏನದು? ಅವ್ರು ಹೇಳ್ತಾರೆ, ನಿಮಗೆ ಯಾರಿಗಾದರೂ ಅಭಿಷೇಕ್ ಬ್ಯಾನರ್ಜಿ ಅವ್ರ ಬಗ್ಗೆ ವೈಮನಸ್ಸಿದ್ದರೆ, ಭಿನ್ನಮತ ಇದ್ದರೆ, ಬಂಡಾಯ ಆಗಿದ್ದರೆ, ಬೇಕಾದರೆ ಸಂಘಟನಾ ರಾಷ್ಟ್ರೀಯ ಕಾರ್ಯದರ್ಶಿ ಆತ ಅಭಿಷೇಕ್ ಬ್ಯಾನರ್ಜಿ, ಆತನನ್ನು ಆ ಸ್ಥಾನದಿಂದ ಪಕ್ಕಕ್ಕೆ ಇಡೋಣ. ನೀವು ಹೇಳಿದ ಹಾಗೆ ಪ್ರತ್ಯೇಕವಾದಂಥ ಇನ್ನೊಂದು ಕಮಿಟಿಯನ್ನು ಮಾಡೋಣ. ನೀವು ಯಾರಿಗೆ ಹೇಳ್ತಾರೋ ಅವರು ಮಾಡಲಿಕ್ಕೆ ನಾವು ಸಿದ್ಧರಿದ್ದೇವೆ. ಅಂದರೆ ಯಾವ ಮಟ್ಟಿಗೆ ಈಕೆ ಬಂಡಾಯಗೊಂಡಂಥ ಶಾಸಕರಿಗೆ ನತಮಸ್ತಕರಾಗ್ತಾ ಇದ್ದಾರೆ ಅಂದರೆ, ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಇಂಥ ಸಂದರ್ಭವು ಬಂದುಬಿಡುತ್ತಾ? ಅದು ಇಷ್ಟು ವರ್ಷ ತನ್ನ ಮುಂಗೋಪಿತನ, ಉದ್ಧಟತನ, ತ್ರಿಸಷ್ಟಿತನ, ದುರಹಂಕಾರ, ಇದೆಲ್ಲದಕ್ಕೂ ಒಂದು ಸಾದೃಶ ಸ್ವರೂಪವಾಗಿದ್ದಂಥ ಮಮತಾ ಬೇಗಂ ಈ ರೀತಿ ತನ್ನ ಶಾಸಕರೆದುರಿಗೆ, ಸಂಸತ್ ಸದಸ್ಯರೆದುರಿಗೆ ನತಮಸ್ತಕರಾಗ್ತಾ ಇದ್ದಾರೆ. ಅದು ನಿಜಕ್ಕೂ ಅಚ್ಚರಿಯನ್ನು ಮೂಡಿಸುವಂಥದ್ದು. ಇದರ ಜೊತೆ ಒಂದು ಸೋಮವಾರ ಭಾಳ ದೊಡ್ಡದಾದಂಥ ಇನ್ನೊಂದು ಬೆಳವಣಿಗೆ ಆಗ್ತಾ ಇದೆ. ಅದೇನಪ್ಪ ಅಂತಂದರೆ, ಈ ದಸ್ತಿದಾರ್ ಅಂತೇನೋ MP ಇದ್ದಾರಲ್ಲ, ಈಗಾಗಲೇ ಹೇಳಿದ್ದೆ ಅವ್ರ ಬಗ್ಗೆ. ಅವರು ಇವತ್ತು ಭಾನುವಾರ ದಿವಸ ಮಧ್ಯಾಹ್ನ ಸುವೇಂದು ಅಧಿಕಾರಿಯ ಜೊತೆ ಅವರ ಸಭೆ ಇದೆ. ಆ ಸಭೆ ಆದ ಮೇಲೆ 23 ಜನ ಸಂಸತ್ ಸದಸ್ಯರು ಒಂದೋ NDAನಲ್ಲಿ ವಿಲೀನ ಆಗಲಿಕ್ಕೆ ಸಿದ್ಧರಾಗ್ತಾರೆ, ಇಲ್ಲ ಬಾಹ್ಯ ಬೆಂಬಲವನ್ನು ಕೊಡ್ತಾರೆ. ಹೇಗೆ ತಮಿಳುನಾಡಿನ DMK ಈಗ ಬೆಂಬಲವನ್ನು ಕೊಡಲಿಕ್ಕೆ ಸಿದ್ಧವಾಗಿದೆಯೋ, MK ಸ್ಟಾಲಿನನ್ನು DMK ರಾಹುಲ್ ಗಾಂಧಿಗೆ ಚೋಕ್ ಕೊಡಲಿಕ್ಕೆ, ಆತನ ಇಂಡಿಯಾ ಅಲಯನ್ಸ್ಗೆ ಸೆಡ್ಡು ಹೊಡಿಲಿಕ್ಕೆ, ನರೇಂದ್ರ ಮೋದಿಯವರ ಸರ್ಕಾರಕ್ಕೆ ಬಾಹ್ಯ ಬೆಂಬಲಕ್ಕೆ ಒಂದು ಗುಂಪು ಸನ್ನದ್ಧಗೊಂಡಿದೆ ತಮಿಳುನಾಡಿನಲ್ಲಿ. ಅದೇ ರೀತಿ ಇಲ್ಲಿ
ನಾನು ಹೇಳ್ತಾ ಇರೋದು ಅತಿ ಕಡಿಮೆ ಸಂಖ್ಯೆಯನ್ನು ಹೇಳ್ತಾ ಇದ್ದೀನಿ. ಅಲ್ಲಿರುವಂಥ ಸಂಖ್ಯೆ ಒಟ್ಟು 42 ಜನ ಇರೋದವರು. ಆ ಒಂದು ಗುಂಪು ಸೋಮವಾರ ದಿವಸ ನೇರವಾಗಿ ದಿಲ್ಲಿಯಲ್ಲಿ ಭೇಟಿಯಾಗಲಿದೆ. ಅಲ್ಲಿ ವ್ಯವಸ್ಥೆ ಮಾಡಲಾಗಿದೆ. ವ್ಯವಸ್ಥೆ ಮಾಡಿ ಅವರು NDA ಜೊತೆ ಸೇರ್ಪಡೆಯಾಗುವ ಎಲ್ಲ ಲಕ್ಷಣಗಳು ಸ್ಪಷ್ಟವಾಗಿವೆ. ಸೋಮವಾರದ ಮಧ್ಯಾಹ್ನ ಅಥವಾ ಸಂಜೆಯ ಸಂಚಿಕೆಯಲ್ಲಿ ಅದರ ಬಗ್ಗೆ ಸ್ಪಷ್ಟವಾದ ನಿಖರವಾದಂಥ ಮಾಹಿತಿಯನ್ನು ಕೊಡ್ತೇನೆ. ಈ ಮಧ್ಯೆ ಇದು ಒಂದು ಹಂತ ಆಗೋಯ್ತು. ಇದು ಪಶ್ಚಿಮ ಬಂಗಾಳದಲ್ಲಿ ರಾಜಕೀಯ ಸ್ಥಿತ್ಯಂತರದ ಬಗ್ಗೆ ಹೇಳಿದೆ. ಮತ್ತು ಈಗಾಗಲೇ ಯಾವ ಅಪಸವ್ಯಗಳನ್ನು ಮಾಡ್ಕೊಂಡಿದ್ದಾರಲ್ಲ ಅವ್ರ ಕಥೆಯನ್ನು ಹೇಳಲೇಬೇಕಲ್ವ. ಸಣ್ಣ ಸಣ್ಣ ತುಣುಕುಗಳಾಗಿ ಹೇಳ್ತೇನೆ. ಮೊದಲನೇದಾಗಿ ಈ ಶಹಜಹಾನ್ ಶೇಖ್ ಅಂತ ಇದ್ದ, ನಿಮ್ಗೆ ಗೊತ್ತಿದೆ, ಪರಾರಿಯಾಗಿದ್ದಾನೆ, ಜೈಲಿಗೆ ಹೋಗಿದ್ದಾನು. ಆತನ ಒಬ್ಬ ಚೇಲ ಇದ್ದ. ಆ ಚೇಲ ಅವನ ಮೇಲೆ ಕ್ರಿಮಿನಲ್ ಕೇಸ್ಗಳಿದ್ವು. ಆತನ ಮನೆಯ ಹಿಂದೊಂದು ಕೆರೆ. ಮಾಹಿತಿ ಸಿಕ್ತು NIA ಅವ್ರಿಗೆ. ಈತ ಮನೆಯೊಳಗಡೆ ಲಾಂಗು, ಆಮೇಲೆ ಬರ್ಚಿಗಳು, ಚಾಕು ಇಂಥ ವಸ್ತುಗಳನ್ನ ಅಡಗಿಸಿಟ್ಟಿದ್ದಾನೆ, ಪಿಸ್ತೂಲ್ನ ಇಟ್ಕೊಂಡಿದ್ದಾನೆ ಅನ್ನುವಂಥ ಮಾಹಿತಿ NIAಗೆ ಸಿಗತ್ತೆ. ಸರ್ಚಿಗೆ ಬರ್ತಾರೆ NIA ಅಧಿಕಾರಿಗಳು, ಪೊಲೀಸರನ್ನು ಕರ್ಕೊಂಬರ್ತಾರೆ. ಈತನ ಮನೆಯನ್ನೆಲ್ಲ ತಪಾಸಣೆ ಮಾಡ್ತಾರೆ. ಈತ ಮನೆಯನ್ನಿರೋದಿಲ್ಲ, ಮನೆಯಿಂದ ಪರಾರಿಯಾಗಿಬಿಟ್ಟಿರ್ತಾರೆ. ಇವರ ವ್ಯೂಹ ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ಅವ್ರು ಇನ್ನೂ ಬರ್ತಾರೆ ಅನ್ನೋವಂಥ ಮಾಹಿತಿ ಇವ್ರಿಗೆ ಮುಂಚೆ ಗೊತ್ತಾಗಿರುತ್ತೆ. ಬರ್ತಾರೆ, ಮನೆಯೆಲ್ಲ ಸರ್ಚ್ ಮಾಡ್ತಾರೆ, ಏನೂ ಸಿಗೋದಿಲ್ಲ. ನೋಡಿದ್ರೆ ಮನೆ ಹಿಂದೆ ಕೆರೆ ಇದೆ. ಒಬ್ಬ ಬಂದು ಪಿಸುಕುಟ್ತಾನೆ, ಏನಂತ ಹಿಂಗೆ ಕೈ ಮಾಡ್ತಾನೆ. ನೋಡಿದರೆ ಕೆರೆ. ಆ ಕೆರೆಯೊಳಗಡೆ ಈತ ಆರ್ಮ್ಸ್ ಆ್ಯಂಡ್ ಅಮ್ಯುನಿಷನ್ಸ್ನ ಅಡಗಿಸಿಟ್ಟಿದ್ದ. ನೋಡಿ, ಅದರದ್ದೊಂದು ತುಣುಕನ್ನು ಈಗ ನಿಮ್ಗೆ ತೋರಿಸ್ತಾ ಇದ್ದೀನಿ. और हो गया, एक तो यही है, एक बस्ता होगा, एक बैग होगा. तोल 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 तोल. ए तू জামাটা খোল আগে, জামাটা খোল. ए हाथ धो उसी में धो लो, फिर खो. জামাটা খোল. ইমতিয়াজ জামাটা খুলে ফেল না, পুরো জামাটা খুলে ফেল. खोलने के बाद बोला লাঠিটা দিয়ে দেখ কটা আছে, দেখ তো. কি আছে আরো দেখতে হবে, বার করবো দেখতে হবে. এই ভালো ভালো দেখতে হবে, গুলিও আছে. ঠিক আছে ঠিক আছে, বার করবো না. ಇನ್ನು ಎರಡನೆಯದು, ನಾನು ನಿಮ್ಗಾಗಲೇ ಹೇಳಿದೆ, ಈಗಾಗಲೇ ಯಾವ ಕಟ್ಟುಮನಿಯನ್ನು ವಸೂಲಿ ಮಾಡ್ತಾಯಿದ್ರು, ಆ ಕಟ್ಟುಮನಿ ವಸೂಲಿ ಮಾಡಿದ್ದನ್ನು ದುಡ್ಡು ವಾಪಸ್ ಕೊಡದೇ ಇದ್ದರೆ ಜನ ಅಟ್ಟಿಸ್ಕೊಂಡೋಗಿ ಹೊಡಿತಾರೆ ಅನ್ನೋದು ಗೊತ್ತಾಗಿದ್ದರಿಂದ ಆ ಊರಲ್ಲಿರುವಂಥ ಮೈದಾನಕ್ಕೆ ಕರ್ಕೊಂಬಂದು ಅಲ್ಲಿ ದುಡ್ಡನ್ನು ಒಂದು ಲಿಸ್ಟ್ ಮಾಡಿರ್ತಾರೆ. ಲಿಸ್ಟ್ ಪ್ರಕಾರ ಒಬ್ಬೊಬ್ಬರಿಗೆ ದುಡ್ಡನ್ನು ಹಂಚ್ತಾ ಇದ್ದಾರೆ. ಇದು ಅವ್ಯಾಹತವಾಗಿ ನಡೀತಾ ಇದೆ. ಎಲ್ಲ ಊರುಗಳಲ್ಲೂ ಇದು ನಡೀತಾ ಇದೆ. ಅಷ್ಟೇ ಅಲ್ಲ, ಇದನ್ನು ರೆಕಾರ್ಡ್ ಮಾಡಲಾಗ್ತಾ ಇದೆ. ಯಾಕಂದ್ರೆ ನಾಳೆ ದುಡ್ಡು ಕೊಟ್ಟಿಲ್ಲ ಅಂದ್ಬಿಟ್ರೆ ಅನ್ನುವಂಥ ಭಯ ಇವ್ರಿಗೆ ಒಂದು ಕಡೆ. ಎರಡನೇದು, ದುಡ್ಡನ್ನು ಇವ್ರು ಕೊಡ್ಲಿಕ್ಕೆ ಆಗದೆ ಮನೆಯಿಂದ ಪರಾರಿ ಆದಾಗ ಅವರ ಕುಟುಂಬಸ್ಥರು ದುಡ್ಡನ್ನು ವಾಪಸ್ ಕೊಡ್ತಾ ಇದ್ದಾರೆ. ಇದಕ್ಕೆ ಊರಲ್ಲಿ ಡಂಗರ ಸಾಕ್ತಾರೆ. ಮೊದಲು ಭಾನುವಾರ ದಿವಸ ಬೆಳಗ್ಗೆ 9 ಗಂಟೆಗೆ ನೀವು ಬರಬೇಕು, ಯಾರ್ಯಾರು ನಮಗೆ ಇಂತಿಂಥ ಸಂದರ್ಭದಲ್ಲಿ ಕಟ್ಮನಿಯನ್ನು ಕೊಟ್ಟಿದ್ರು ಅವ್ರ ದುಡ್ಡು ವಾಪಸ್ ಕೊಡ್ತೀವಿ. ಬೇರೆ ಬೇರೆ ಸ್ಕೀಮ್ಗಳಲ್ಲಿ ಫಲಾನುಭವಿಗಳನ್ನಾಗಿ ಮಾಡ್ತೀವಿ ಅಂತ ದುಡ್ಡು ವಸೂಲಿ ಮಾಡಿದ್ದು. ಫಲಾನುಭವಿ ಆಗದೇ ಇದ್ದರೂ ದುಡ್ಡಂತೂ ಬಂದ್ಬಿಟ್ಟಿದೆ. ಜೊತೆಗೆ ಬೇರೆ ಬೇರೆ ಮನೆ ಕಟ್ಟಿದ್ದಕ್ಕೆ, ಆಮೇಲೆ ಬೇರೆ ಯಾವುದೋ ಒಂದು ಹೊಲ ತೊಗೊಂಡದಕ್ಕೆ ಎಲ್ಲದಕ್ಕೂ ಇವರಿಗೆ ಕಟ್ಮನಿ ಕೊಡಲೇಬೇಕಿತ್ತು. ಪ್ರತಿಯೊಂದು ಹಂತದಲ್ಲೂ ಕಟ್ಮನಿ ವಸೂಲಿ ಮಾಡ್ತಾಯಿದ್ರು. ಆ ಕಟ್ಮನಿಯನ್ನು ಹೇಗೆ ವಾಪಸ್ ಕೊಡ್ತಾ ಇದ್ದಾರೆ ಅದರದ್ದೊಂದು ವಿಡಿಯೋ ತೋರಿಸ್ತೇನೆ, ಇದೊಂದು ನೋಡಿಬಿಡಿ. ಇನ್ನು ಈತನ ಹೆಸರು ಶೌಕತ್ ಮೊಲ್ಲಾ ಅಂಥೇಳಿ. ಈ ಶೌಕತ್ ಮೊಲ್ಲಾ TMCಯ MLA ಆಗಿದ್ದಂಥ ಮನುಷ್ಯ, ಈಗ ಮಾಜಿ. ಈತ ಭಾಂಗಡ್ ಆದಂಥ ಸ್ಫೋಟದ ಪ್ರಕರಣ ಇದೆಯಲ್ಲ, ಉಗ್ರ ಕೃತ್ಯ, ಅದರಲ್ಲಿ ಸಿಕ್ಕಾಕೊಂಡಿದ್ದ. ನೋಡಿ, TMCಯ MLAಗಳು ಎಂಥ ಕ್ರಿಮಿನಲ್ ಹಿನ್ನೆಲೆಯನ್ನು ಹೊಂದಿದ್ರು ಅನ್ನೋದಕ್ಕೆ ಈ ಶೌಕತ್ ಮೊಲ್ಲಾ ನಿಮ್ಮ ಎದುರಿಗೆ ಜ್ವಲಂತವಾಗಿ ಕಾಣಿಸ್ತಾ ಇದ್ದಾನೆ. ಈತ ಏನು ಮಾಡ್ದ, ಬಾಂಗ್ಲಾದೇಶಕ್ಕೆ ಪರಾರಿ ಆಗಲಿಕ್ಕೆ ಪ್ರಯತ್ನ ಮಾಡ್ದ. ಇನ್ನೇನು NIA ಅವರು ಬಂಧಿಸ್ಬಿಡ್ತಾರೆ, ನನ್ನ ಸಿಗಾಕೊಂಡ್ಬಿಡ್ತೀನಿ ನಾನು, ಸರ್ಕಾರ ನಮ್ಮದಿಲ್ಲ, ಆಮೇಲೆ ಈ ಕಡೆ ಮಮತಾ ಬೇಗಮ್ ಸಹಾಯ ಮಾಡೋದಿಲ್ಲ, ಈ ಕಡೆಯಿಂದ ನಮಗೆ ಅಭಿಷೇಕ್ ಬ್ಯಾನರ್ಜಿಯು ಸಹಾಯ ಇಲ್ಲ, ಈ ದೇಶದಲ್ಲೇ ಇದ್ರ ಕಷ್ಟ ನನಗೆ, ಬಾಂಗ್ಲಾದೇಶಕ್ಕೆ ಕೊಡುತ್ತೆ. ಸರಿಯಾಗಿ ಗಡಿಯಲ್ಲಿ ಈತನನ್ನು ಹಿಡ್ಕೊಂಡು ಗಲ್ಲಿಯಲ್ಲಿ ಹೊಡಿತಾ ಈತನನ್ನು ಎಳ್ಕೊಂಬರ್ತಾರೆ. ಆತನ ಫೋಟೋ ಇಲ್ಲಿ ಹಾಕಿದ್ದೀನಿ ನೋಡಿ. ಇನ್ನು ಒಂದಷ್ಟು ಅಭಿವೃದ್ಧಿ ವಿಚಾರಗಳ ಬಗ್ಗೆನೂ ಮಾತಾಡಬೇಕಲ್ವಾ. ಸುವೇಂದು ಅಧಿಕಾರಿ ಮತ್ತು ಅಶ್ವಿನಿ ವೈಷ್ಣವ್ ಅವರ ಭೇಟಿಯಾಗಿತ್ತು. ಅಶ್ವಿನಿ ವೈಷ್ಣವರವರು ಪಶ್ಚಿಮ ಬಂಗಾಳದ ಅಭಿವೃದ್ಧಿ ಕೆಲಸಗಳಿಗಾಗಿ ಮುಂದಿನ 5 ವರ್ಷಗಳಲ್ಲಿ
ನೀವು ಅಂಕಿಯನ್ನು ಕೇಳಿದರೆ ಆಶ್ಚರ್ಯಪಟ್ಬಿಡ್ತೀರಿ. 1,00,000 ಕೋಟಿ ರೂಪಾಯಿಗಳನ್ನು ಪಶ್ಚಿಮ ಬಂಗಾಳಕ್ಕಾಗಿ ಆ ರೈಲ್ವೆ ಲೈನ್ಗಳಿಗೆ ಬೇರೆ ಬೇರೆ ಯೋಜನೆಗಳಿಗಾಗಿ ಕೇಂದ್ರ ಸರ್ಕಾರ ರೈಲ್ವೆ ಸಚಿವಾಲಯ ತೊಡಗಿಸ್ತಾ ಇದೆ. ಏನು ಡೆವಲಪ್ಮೆಂಟ್ ಆಗುತ್ತೆ ಅನ್ನೋದನ್ನು ಹೇಳ್ತೀನಿ. ಮೊದಲನೇದಾಗಿ ದಿಲ್ಲಿ, ಪಟ್ನಾ ಮತ್ತು ಸಿಲಿಗುರಿ ಆ ಕಾರಿಡಾರನ್ನು ಮಾಡಿ ಅಲ್ಲಿ ಒಂದು ಬುಲೆಟ್ ಟ್ರೈನನ್ನು ಓಡಿಸುವಂಥ ಒಂದು ಯೋಜನೆಯನ್ನು ಕಾರ್ಯಗತಗೊಳಿಸುವಂಥ ಸಂಕಲ್ಪವನ್ನು ಮಾಡಲಾಗಿದೆ. ಒಂದನೇದು. ಎರಡನೇದು, ಚಿನಾರ್ ಪಾರ್ಕ್ ಮತ್ತು ಕಲ್ಕತ್ತಾದ ಬೇರೆ ಬೇರೆ ಮೆಟ್ರೋ ಸ್ಟೇಷನ್ ಇದಾವಲ್ಲ, ಅವು ಫಾಸ್ಟ್ ಟ್ರ್ಯಾಕ್ ಆಗಿಲ್ಲ. ಈಕೆ ಮಮತಾ ಬೇಗಂ ಅವರ ಸಹಕಾರ ಇಲ್ಲದೆ ಇರೋದರಿಂದ ಕೇಂದ್ರದ ಯೋಜನೆಗಳ ಸಮನ್ವಯವೇ ಆಗಲಿಲ್ಲ, ಅನುಷ್ಠಾನಕ್ಕೆ ತರಲಿಕ್ಕೆ ಆಗಲೇ ಇಲ್ಲ. ಹೀಗಾಗಿ ಈಗ ಯಾವ್ಯಾವ ಈ ರೀತಿಯ ಸ್ಟೇಷನ್ಗಳಿದಾವೋ ಅವೆಲ್ಲ ಫಾಸ್ಟ್ ಟ್ರ್ಯಾಕ್ ಮಾಡಲಿಕ್ಕೆ ಅನುಮತಿಯನ್ನು ಕೇಂದ್ರ ರೈಲ್ವೆ ಸಚಿವಾಲಯ ನೀಡಿದೆ. ಆಮೇಲೆ ಹಲವಾರು ಬ್ರಿಡ್ಜ್ಗಳು ಸ್ಟ್ಯಾಂಡ್ ಸ್ಟಿಲ್ ಆಗಿಬಿಟ್ಟಿದ್ದು. ಅದನ್ನು ವಾಪಸ್ಸು ಕೆಲಸ ಶುರು ಮಾಡುವಂಥ ಅದಕ್ಕೆ ಈಗ ಅನುಮತಿಯನ್ನು, ಪರವಾನಗಿಯನ್ನು ನೀಡಲಾಗಿದೆ. ಜೊತೆಗೆ ಈಸ್ಟ್ ಆ್ಯಂಡ್ ವೆಸ್ಟ್ ಫ್ರೈಟ್ ಪಾರ್ಕ್ ಕಾರಿಡಾರ್ ಅಂತ ಮಾಡ್ತಾಯಿದ್ದಾರೆ. ಅಂದರೆ ಯಾವ ಪೂರ್ವ ಭಾರತ ಇದೆ, ಆ ಪೂರ್ವ ಭಾರತದಿಂದ ಪಶ್ಚಿಮ ಭಾರತಕ್ಕೆ, ಈ ಕಡೆ ನಾವು ಕಲ್ಕತ್ತಾ ಅಂತ ಅಂದ್ಕೊಂಡ್ರಿ, ಪೋರ್ಟ್ ಹಿಡ್ಕೊಂಡ್ರೆ ಅಲ್ಲಿ ಗುಜರಾತ್ ಪೋರ್ಟು, ಅಲ್ಲಿಗೆ ಒಂದು ಸಾಗರ್ಮಾಲಾ ಯೋಜನೆಯನ್ನು ಸಾಕಾರ ಮಾಡೋದು ಒಂದು. ಎರಡನೇದು, ರೈಲ್ವೆಯಿಂದ ಫ್ರೈಟ್ ಕಾರಿಡಾರ್ ಮಾಡೋದು. ಎಲ್ಲ ವಸ್ತುಗಳು ಪೂರ್ವ ಭಾರತದಿಂದ ಪಶ್ಚಿಮ ಭಾರತಕ್ಕೆ ಹೋಗ್ಲಿಕ್ಕೆ ಬೇಕಾದಂಥ ಫ್ರೈಟ್ ಕಾರಿಡಾರನ್ನು ನಿರ್ಮಾಣ ಮಾಡುವಂಥ. ಈಗ ನೋಡಿ, ಯಾವುದೇ ಒಂದು ವಸ್ತುವನ್ನು ನಾವು ಯಾವುದೋ ಲಾರಿನಲ್ಲೋ ಬಸ್ನಲ್ಲೋ ಬೇರೆ ಬೇರೆ ವಿಧಾನದಿಂದ ಕಳಿಸೋದು ತುಂಬ ಎಕ್ಸ್ಪೆನ್ಸಿವ್ ಆದಂಥ ವಿಚಾರ. ಟ್ರೈನಿನ ಕಾರ್ಗೋ ಇದೆಯಲ್ಲ, ಯಾವತ್ತಿದ್ರೂ ಭಾಳ ಸಸ್ತ, ಅದು ಭಾಳ ಚೀಪ್ ಅದು. ಯಾಕಂದರೆ ವ್ಯವಸ್ಥೆ ಹೇಗಿದೆ ಅಂತಂದ್ರೆ, ನಮ್ಮ ಮಾಲ್ಗಾಡಿ ಅಂತ ನಾವು ಸಣ್ಣವ್ರದಾಗ ಕರಿತಿದ್ವಿ, ಆ ಗೂಡ್ಸ್ ಗಾಡಿ ಅಂತ ಕರೆಯೋರು. ಈ ಗೂಡ್ಸ್ ಗಾಡಿನಲ್ಲಿ ಎಲ್ಲ ವಸ್ತುಗಳು ಸಾಗೋದು, ವಿಶೇಷವಾಗಿ ಕಲ್ಲಿದ್ದಲು ಹೋಗೋದು ಮುಂಚಿನ ದಿವಸಗಳಲ್ಲಿ. ಈ ರೈಲ್ವೆಯ ಕಾರ್ಗೋ ವ್ಯವಸ್ಥೆ ಏನಿದೆ ಅದಕ್ಕೆ ಕಾಯಕಲ್ಪ ನೀಡಿ ದೇಶದಲ್ಲಿ ಈ ವಸ್ತುಗಳ ಸಾಗಾಣಿಕಾ ವೆಚ್ಚವನ್ನು ಕಡಿಮೆ ಮಾಡುವಂಥ ಒಂದು ದೊಡ್ಡದ ಯೋಜನೆ ನಡೀತಾ ಇದೆ. ಆದರೆ ನಮಗೆ ಏನು ಸಮಸ್ಯೆ ಆಗಿದ್ದು ಅಂದರೆ, ಪಶ್ಚಿಮ ಬಂಗಾಳದಲ್ಲಿ ಸಹಕಾರ ಇಲ್ಲದೆ ಇರೋದರಿಂದ ಅಲ್ಲಿಂದ ವಸ್ತುಗಳನ್ನು ನಾವು ಪಶ್ಚಿಮ ಭಾರತಕ್ಕೆ ಅಥವಾ ದೇಶದ ಬೇರೆ ಬೇರೆ ಭಾಗಗಳಿಗೆ ಕಳಿಸ್ಲಿಕ್ಕೆ ಸಾಧ್ಯವೇ ಆಗ್ತಿರಲಿಲ್ಲ. ಈಗ ಅಂಥದ್ದೊಂದು ಬೃಹತ್ ಯೋಜನೆಗೆ ಈ ಈಸ್ಟ್ ಆ್ಯಂಡ್ ವೆಸ್ಟ್ ಕಾರಿಡಾರ್, ಕಾರ್ಗೋ ಕಾರಿಡಾರ್ ಅಂತೇಳಿದಕ್ಕೆ ಫ್ರೈಟ್ ಕಾರಿಡಾರ್ ಅಂತ ಹೆಸರಿಟ್ಟಿದ್ದಾರೆ. ಅದನ್ನು ಈಗ ಚಾಲ್ತಿಗೆ ತರ್ತೀವಿ ಅಂತ ಅಶ್ವಿನಿ ವೈಷ್ಣವ್ ಹೇಳಿದ್ದಾರೆ. ಅಂದರೆ ಒಂದು ಕಡೆ ಅಭಿವೃದ್ಧಿಯ ಪಥ ಶುರುವಾಗಿದೆ, ಮತ್ತೊಂದು ಕಡೆ ಕ್ರಿಮಿನಲ್ಗಳಿಗೆ ಅಟ್ಟಿಸಿಕೊಂಡು ಹೋಗಿ ಹೊಡೆದು ಒಳಗೆ ಹಾಕುವ ಕೆಲಸ ನಿರಂತರವಾಗಿ ನಡೀತಾ ಇದೆ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ. ಭಾನುವಾರ ಆಗಿರೋದ್ರೆ ಒಂದು ಸಣ್ಣ ಕಥೆಯನ್ನು ಹೇಳಿ ಇವತ್ತಿನ ಸಂಚಿಕೆಯನ್ನು ಮುಕ್ತಾಯ ಮಾಡ್ತೇನೆ. ಮಥುರೆಯಲ್ಲಿ ಒಬ್ಬ ಕೃಷ್ಣನ ಭಕ್ತ, ಆತನಿಗೊಂದು ಆಸೆ ಆಗತ್ತೆ, ಒಂದು ಕೃಷ್ಣನ ಮಂಟಪ, ಆ ಮಂಟಪವನ್ನು ಸಂಪೂರ್ಣವಾಗಿ ಗುಲಾಬಿ ಪುಷ್ಪದಿಂದ ಸುಂದರಗೊಳಿಸಬೇಕು ಅಂತ ಆಸೆ. ಗೋಕುಲಾಷ್ಟಮಿ ಆತ ಮಾರುಕಟ್ಟೆಗೆ ಬರ್ತಾನೆ. ಈ ಭಕ್ತ ಅಂಥ ಶ್ರೀಮಂತನಲ್ಲ, ಬಡವ. ಬರ್ತಾನೆ ಮಾರುಕಟ್ಟೆಯಲ್ಲಿ ಬುಟ್ಟಿಯಲ್ಲಿ ಗುಲಾಬಿ ಹೂವನ್ನ ಇಟ್ಕೊಂಡು ಹೂವಿನ ವ್ಯಾಪಾರಿ ಕೂತಿರ್ತಾನೆ. ಹೋಗಿ ಎಷ್ಟು ರೇಟು ಅಂತ ಎಷ್ಟೋ ವರಹಗಳನ್ನ ಆತ ಹೇಳ್ತಾನೆ. ಈತ ಚೌಕಾಶಿನೂ ಮಾಡೋದಿಲ್ಲ. ಕೃಷ್ಣನಿಗೆ ಸಲ್ಲಬೇಕಾಗಿದ್ದು, ನಾನು ಒಂದು ಸಂಕಲ್ಪ ಮಾಡಿದ್ದೀನಿ, ಸುಂದರವಾದ ಪುಷ್ಪ ವೃಷ್ಟಿ ಮಾಡ್ತಾ ಇವತ್ತು ನಾನು ಕೃಷ್ಣನಿಗೆ ಹಾರವನ್ನು ಹಾಕಿ ನನ್ನ ಸ್ತುತಿ ಏನಿದೆ ಮಾಡೋಣ, ದೇವರ ಪೂಜೆಯನ್ನು ಮಾಡೋಣ ತೀರ್ಮಾನ. ಅಷ್ಟೊತ್ತಿಗೆ ಆ ಕಡೆಯಿಂದ ಅಕ್ಬರ್ನ ಸಾಮ್ರಾಜ್ಯ, ಆವಾಗ ಆ ಕಡೆ ಉತ್ತರ ಭಾರತದಲ್ಲಿ ಒಂದು ದೊಡ್ಡದಾದಂಥ ಗುಲಾಬಿಯ ಒಂದು ವೇದಿಕೆಯನ್ನು ಸಿದ್ಧಪಡಿಸಲಿಕ್ಕೆ ಅಕ್ಬರ್ ತೀರ್ಮಾನ ಮಾಡಿರ್ತಾನೆ. ತನ್ನ ಸೈನಿಕನನ್ನು ಕಳಿಸ್ತಾನೆ ಮಾರುಕಟ್ಟೆಯಿಂದ ಹೂ ತೊಗೊಂಬರ್ಲಿಕ್ಕೆ. ಸೈನಿಕ ಕುದುರೆ ಮೇಲೆ ಬರ್ತಾನೆ, ನೋಡ್ತಾನೆ ಹೂವಿನ ಬುಟ್ಟಿ ಎದುರುಗಡೆ ಇದೆ. ಈ ಹೂವಿನ ಬುಟ್ಟಿ ನಮಗೆ ಕೊಡೋಂತ ಇಲ್ಲ, ಈಗಾಗಲೇ ವ್ಯಾಪಾರ ಆಗಿದೆ, ಅವ್ರು ತೊಗೊಂಡಿದ್ದಾರೆ. ಎದುರುಗಡೆ ಈ ಭಕ್ತ ನಿಂತಿರ್ತಾನೆ. ಆತ ಪೂಜಾರಿ, ಮೂಲತಃ ಒಬ್ಬ ಪೂಜಾರಿ, ಅರ್ಚಕ, ಪೂಜೆ ಮಾಡುವಂಥ ಅರ್ಚಕ. ಆತನಿಗೆ ದೇವಸ್ಥಾನ ಏನೂ ಇರಲ್ಲ, ಊರ ಹೊರಗಡೆ ಇರುವಂಥ ಒಂದು ಮಂಟಪದಲ್ಲಿ ಆತ ಕೃಷ್ಣನ ಆರಾಧನೆ ಮಾಡುವ ಮನುಷ್ಯ. ಈ ಸೈನಿಕ ಇದ್ದವನು, ನಾನು ಹೇಳ್ತಾ ಇದ್ದೀನಿ, ರಾಜರು ಹೇಳಿದ್ದಾರೆ ಕೊಡು, ನೀನು ದೊರೆಗಳು ಹೇಳಿದ್ದಾರೆ, ಜಹಾಂಪನ ಹೇಳಿದ್ದಾರೆ ಕೊಡು ಅಂತ. ಇಲ್ಲ, ವ್ಯಾಪಾರ ಆಗಿದ್ದು ನಿನಗೆ ಹೆಂಗೆ ಕೊಡ್ಲಿಕ್ಕೆ ಬರುತ್ತೆ? ಆತ ಎಷ್ಟು ದುಡ್ಡು ಕೊಡ್ತಾ ಇದ್ದಾರೆ? ಆತ 10 ವರಹ ಕೊಡ್ತಾನೆ. ನಾನು 20 ವರಹ ಕೊಡ್ತೀನಿ ಕೊಡೋದನ್ನ ಅಂತ. ಈ ಕೃಷ್ಣನ ಭಕ್ತನಿಗೆ ಬೇಸರ ಆಗತ್ತೆ. ನಾನೇನೋ ಸಂಕಲ್ಪ ಮಾಡಿದ್ದೆ, ಇವತ್ತು ಈ ರೀತಿ ಹೇಳ್ತಾ ಇದ್ದಾನೆ, ಬಿಡಬಾರ್ದು, ನಾನು ನನ್ನ ಸಂಕಲ್ಪವನ್ನು ಇವತ್ತು ನಾನು ಅನುಷ್ಠಾನಕ್ಕೆ ತರಲೇಬೇಕು. ಅವರು 20 ವರಹ ಕೊಟ್ಟರೆ ನಾನು 40 ವರಹ ಕೊಡ್ತೀನಿ ಅಂತ ಹೇಳ್ತಾನೆ. ಈತನ ಬಳಿ ದುಡ್ಡಿಲ್ಲ. ಆದರೆ ಕೃಷ್ಣನ ಬಗ್ಗೆ ಎಂಥ ಅನನ್ಯವಾದಂಥ ಭಕ್ತಿ ಅಂದರೆ, ಆತನಿಗೆ ಆ ಹೂಗಳನ್ನು, ಗುಲಾಬಿ ಪುಷ್ಪಗಳನ್ನು ಬಿಟ್ಟು ಹೋಗ್ಲಿಕ್ಕೆ ಮನಸ್ಸಿಲ್ಲ. 40 ಅಂದ್ರೆ ಆತ 80 ಅಂತಾರೆ, ಅವ 80 ಅಂದರೆ ಇವರು 160 ಅಂತಾರೆ.
ಅವಾಗ ಯೋಚನೆ ಮಾಡ್ತಾನಂತ ಸೈನಿಕ, ನಾನು ಇಷ್ಟು ದುಬಾರಿ ಹೂವನ್ನು ತೆಗೆದುಕೊಂಡು ಹೋದರೆ ನನಗೆ ಜಹಾಪನ ಸುಮ್ಮನೆ ಇರ್ತಾರ, ಮಂತ್ರಿಗಳು ಸುಮ್ಮನೆ ಇರ್ತಾರ, ಬೈದು ಅಟ್ತಾರೆ ನನ್ನ, ಈ ರಿಸ್ಕ್ ತೊಗೊಳೋದು ಬೇಡ ಅಂತ ತನ್ನ ಕುದುರೆಯನ್ನು ತಿರುಗಿಸ್ಕೊಂಡು ವಾಪಸ್ ಹೊರಡ್ತಾನೆ. ಈಗ ಫಜೀತಿ ಬಂತಲ್ಲ, ಈತ ಏನೋ ಹಠಕ್ಕೆ ಬಿದ್ದು ಆಕ್ಷನ್ನಲ್ಲಿ ಹರಾಜಿನಲ್ಲಿ ಹೂವಿನ ದರವನ್ನು ಏರಿಸ್ಬಿಟ್ಟ. ಈಗ ಹೂವನ್ನು ಬಿಟ್ಟು ಹೋಗೋಂಗಿಲ್ಲ, ಹೂವಿನ ವ್ಯಾಪಾರಿಗೆ ಗೊತ್ತು ಈತ ಬಡವ, ಈತ ಎಲ್ಲಿಂದ ಕೊಡ್ತಾನೆ. ಆತ ಮುಖ ನೋಡ್ಲಿಕ್ಕೆ ಶುರು ಮಾಡ್ತಾನೆ. ಈ ಪೂಜಾರಿ ಇದ್ದವನು, ಈ ಅರ್ಚಕ ಇದ್ದವನು, ಕೃಷ್ಣನ ಭಕ್ತ ಇದ್ದವನು ಹೇಳ್ತಾನೆ, ನನಗೆ ಅರ್ಧ ಗಂಟೆ ಟೈಮ್ ಕೊಡು, ನಾನು ತಂದು ಕೊಡ್ತೀನಿ ದುಡ್ಡು. ಎಲ್ಲಿಂದ ತರ್ತೀರಿ? ನಿನಗೆ ಯಾಕೆ ನಾನು ತಂದು ಕೊಡ್ತೀನಿ. ಅಲ್ಲಿಂದ ಮನೆಗೆ ಹೋಗ್ತಾನೆ. ಮನೆಗೆ ಹೋಗಿ ಹೆಂಡತಿಗೆ ಹೇಳ್ತಾನೆ, ನಿನ್ನಲ್ಲಿರುವಂಥ ಒಡವೆ ಏನಿದಾವೆ ಕೊಡು, ಮನೆಯಲ್ಲಿ ಡಬ್ಬಿಯಲ್ಲಿ, ಸಾಸಿವೆ ಡಬ್ಬಿಯಲ್ಲಿ ದುಡ್ಡು ಏನಿದೆ ಕೊಡು. ಯಾವುದೂ ದುಡ್ಡು ಸಾಕಾಗೋದಿಲ್ಲ. ಆ ಊರಿನ ಧನಿಕನ ಹತ್ರ ಹೋಗ್ತಾನೆ, ನನ್ನ ಮನೆಯನ್ನು ಅಡ ಇಟ್ಕೊಂಡ್ಬಿಡು, ನನಗೆ ಇಷ್ಟೊಂದು ದುಡ್ಡು ಕೊಡು ಅಂತಾನೆ. ಆತ ದುಡ್ಡನ್ನು ಕೊಡು. ದುಡ್ಡನ್ನು ಎಲ್ಲ ತೊಗೊಂಡು ಬಂದು ಈ ಕೃಷ್ಣನ ಭಕ್ತ ಹೂವಿನ ವ್ಯಾಪಾರಿಗೆ ಕೊಟ್ಟು ಹೂವಿನ ಬುಟ್ಟಿಯನ್ನು ತೊಗೊಂಡು ಹೋಗ್ತಾನೆ. ತೊಗೊಂಡೋಗಿ ಇಷ್ಟು ಸುಂದರವಾದಂಥ ಮಂಟಪವನ್ನು ಮಾಡ್ತಾನೆ ಅಂತಂದರೆ ಸ್ವತಃ ಕೃಷ್ಣ ಪರಮಾತ್ಮ ಅಲ್ಲಿ ಸಾಕ್ಷಾತ್ಕಾರ ಆಗಬೇಕು, ಅಂಥ ಶೃಂಗಾರಮಯವಾದಂಥ ಮಂಟಪ. ಆ ಕಡೆ ಕೇಶವ ಮಂದಿರದಲ್ಲಿ ಆರಾಧನೆ ನಡೀತಾ ಇದೆ. ಎಲ್ಲರೂ ಭಜನೆ ಮಾಡ್ತಾ ಇದ್ದಾರೆ, ಈ ಕಡೆ ಆರತಿ ಮಾಡ್ತಾ ಇದ್ದಾರೆ. ಕೃಷ್ಣನ ಕೊರಳಿಗೆ ಒಂದು ಹಾರವನ್ನು ಹಾಕಲಾಗತ್ತೆ. ಇಲ್ಲಿ ಈತ ಹಾರ ಹಾಕ್ತಾನೆ ಮಂಟಪದಲ್ಲಿ, ಅಲ್ಲಿ ಕೇಶವ ಮಂದಿರದಲ್ಲಿ ಅಲ್ಲಿ ಅರ್ಚಕ ಹಾರ ಹಾಕ್ತಾನೆ. ಅರ್ಚಕ ಹಾರ ಹಾಕಿದ ಕೂಡಲೇ ಕೃಷ್ಣನ ಕತ್ತು ಕೆಳಗಡೆ ಬಿದ್ದುಬಿಡತ್ತೆ. ಎಲ್ಲರೂ ಗಾಬರಿ ಆಗಿಬಿಡ್ತಾರೆ, ಅಲ್ಲಿದ್ದಂಥ ಭಕ್ತರೆಲ್ಲ ಗಾಬರಿ ಆಗ್ತಾರೆ, ಅರ್ಚಕ ಗಾಬರಿ ಆಗ್ತಾನೆ. ಅಷ್ಟೊತ್ತಿಗೆ ಒಂದು ಆಕಾಶವಾಣಿ ಆಗತ್ತೆ, ನೀವೇನೋ ನನಗೆ ಹಾರ ಹಾಕಿದ್ರಿ, ನಿಜವಾದ ಭಕ್ತ ಅಲ್ಲಿ ಹಾರ ಹಾಕಿದವನು ದಿವಾಳಿಯಾಗಿದ್ದಾನೆ, ತನ್ನ ಮನೆ ಮಠ ಕಳ್ಕೊಂಡಿದ್ದಾನೆ, ಮೊದಲು ಆತನ ಭಕ್ತಿಯನ್ನು ಮೆಚ್ಚಿ ಆತನನ್ನು ಕರ್ಕೊಂಬನ್ನಿ ನನ್ನ ಎದುರಿಗೆ. ಎಲ್ಲರೂ ಛಲ್ಲಾಪಿಲ್ಲಿ ಆಗ್ಬಿಡ್ತಾರೆ, ಏನಿದು? ಸ್ವತಃ ಅಶರೀರವಾಣಿ, ಆಕಾಶವಾಣಿ ಈ ರೀತಿ ಹೇಳ್ತಾ ಇದೆ, ಸ್ವತಃ ಕೇಶವ ಈ ಮಾತನ್ನು ಹೇಳ್ತಾ ಇದ್ದಾನೆ. ಕೃಷ್ಣ ಪೂಜೆಯನ್ನು ಬಿಡ್ತಾರೆ. ಎದ್ದಕ್ಕಿದ್ದ ಹಾಗೆ ದಶದಿಕ್ಕುಗಳಲ್ಲಿ ಒಬ್ಬರಿಂದ ಒಬ್ಬೊಬ್ಬ ಹೋಗ್ತಾ ಇರ್ತಾರೆ. ಅಷ್ಟೊತ್ತಿಗೆ ಕೃಷ್ಣನ ಕಣ್ಣಲ್ಲಿ ದಳ ನೀರು ಇಳಿತಾ ಇರ್ತದೆ ಅಲ್ಲಿ ಕೇಶವ ಮಂದಿರದಲ್ಲಿ. ಯಾವಾಗ ಪುರೋಹಿತರು ಮತ್ತು ಅರ್ಚಕರು, ಅಲ್ಲಿರುವಂಥ ಭಕ್ತರು ಈತನನ್ನು ಹುಡ್ಕೊಂಡು ಹೋಗ್ತಾರೋ, ಅಲ್ಲಿ ಒಂದು ಮಂದಿರದ ಹೊರಗಡೆ ಕಟ್ಟೆಯ ಮೇಲೆ ಈತ ಪೀಠವನ್ನು ಇಟ್ಕೊಂಡು, ಮಂಟಪವನ್ನು ಇಟ್ಕೊಂಡು, ಶೃಂಗಾರ ಮಾಡಿಕೊಂಡು ಕೃಷ್ಣನಿಗೆ ಪೂಜೆಯನ್ನು ಮಾಡಿ ಮಂಗಳಾರತಿ ಮಾಡ್ತಾ ಇರ್ತಾನೆ. ಬಂದು ಆತನ ಕಾಲು ಹಿಡ್ಕೋತಾರೆ ಅರ್ಚಕರು. ಯಾಕೆ, ಏನಾಯಿತು, ಯಾಕೆ ಬಂದ್ರಿ? ಇಲ್ಲ, ಸ್ವತಃ ದೇವರೇ ನಿನ್ನನ್ನು ಹುಡುಕೊಂಡು ನನ್ನ ಎದುರುಗಡೆ ಕರ್ಕೊಂಬ ಅಂತ ಹೇಳಿದ್ದಾರೆ. ನೀನು ಹಾಕಿದ ಹಾರದ ಭಾರ ಹೇಗಿದೆ ಅಂತಂದರೆ ಕೃಷ್ಣ ಪರಮಾತ್ಮ ಸಂಪ್ರೀತರಾಗಿಬಿಟ್ಟಿದ್ದಾರೆ, ಏನು ತೊಂದರೆ ಆಗಿದೆ ಹೇಳು. ಆವಾಗ ಆತ ನಡೆದಂಥ ಘಟನೆಯನ್ನು ಹೇಳ್ತಾನೆ. ಹೇಳಿದಾಗ ಅಲ್ಲಿರುವಂಥ ಜನ ಎಲ್ಲ ಸೇರಿಸಿ, ಕೃಷ್ಣನ ಆಜ್ಞೆ ಆಗಿದೆ, ನೀನು ಈ ರೀತಿ ಮನೆ ಮಠ ದೇವ್ರಿಗೋಸ್ಕರ ಕಳ್ಕೊಂಡಿದೀಯಾ, ಎಲ್ಲವನ್ನು ವಾಪಸ್ ಕೊಡಿಸಿ ವಾಪಸ್ ಕೊಡಿಸಿ ಆತನಿಗೆ ಕಾಲು ಬಿದ್ದು ನಮಸ್ಕಾರ ಮಾಡ್ತಾರೆ. ಸ್ವತಃ ಕೃಷ್ಣ ಪರಮಾತ್ಮ ಅನುಗ್ರಹ ಮಾಡಿ ಸಾಕ್ಷಾತ್ಕಾರ ಮಾಡಿ ಆತನಿಗೆ ಆಶೀರ್ವಾದವನ್ನು ಮಾಡ್ತಾರೆ. ದೇವರು ಸಂಪ್ರೀತನಾದರೆ ಏನೆಲ್ಲ ಸಾಧ್ಯ. ಆದರೆ ಅದಕ್ಕೆ ಬೇಕಾಗಿರೋದು ಅನನ್ಯವಾದಂಥ ಸಮರ್ಪಣಾ ಮನೋಭಾವ ಮತ್ತು ಭಕ್ತಿ. ಅಂಥ ಭಕ್ತಿ ಇದ್ಬಿಟ್ರೆ ಯಾರೂ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಏಕೆಂದರೆ ಅವನೇ ನಮ್ಮನ್ನು ಕಾಪಾಡೋನು ಅಲ್ವಾ. ಯೋಚನೆ ಮಾಡಿ ನೋಡಿ. ಮತ್ತೆ ನಾಳೆ ಸೋಮವಾರ ಭೇಟಿ ಆಗ್ತೀನಿ. ನಮಸ್ಕಾರ.